ಬರ ಪರಿಹಾರದ ವಿಚಾರದಲ್ಲಿ ಸುಪ್ರೀಂ ಸೂಚನೆ ವಿಚಾರ ಕೇಂದ್ರ ಸರ್ಕಾರ ಪರಿಹಾರದ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ನಿರ್ಮಲಾ ಸೀತಾರಾಮನ್ ಕುಂಟು ನೆಪ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಮಾಹಿತಿಯನ್ನ ತಿರುಗಿಸ್ತಾರೆ. ಕೇಂದ್ರ ಬಿಜೆಪಿಯ ವಿರುದ್ಧ ಸಂಸದ ಡಿಕೆ ಸುರೇಶ್ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಪರಿಹಾರದ ಹಣ ಬಿಡುಗಡೆ ಮಾಡ್ತಿಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಕುಂಟು ನೆಪಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯವರು ಮಾಹಿತಿಯನ್ನ ತಿರುಚುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸಂಸದ ಡಿಕೆ ಸುರೇಶ್ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾವು ಅಕ್ಟೋಬರ್ ಮುನ್ನವೇ ವರದಿಯನ್ನ ಕಳಿಸಿದ್ದೇವೆ. ಮಲತಾಯಿ ಧೋರಣೆ ತೋರೋದು ಬಿಜೆಪಿಯ ಕೆಟ್ಟ ದೃಷ್ಟಿ. ಈಗ ಸುಪ್ರೀಂ ಸೂಚನೆ ನೀಡಿದೆ, ಇದರಲ್ಲಿ ರಾಜಕೀಯ ಇಲ್ಲ, ಆದ್ರೆ ಬಿಜೆಪಿ ಇದರಲ್ಲೂ ರಾಜಕೀಯ ಮಾಡ್ತಿದೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ನೋಡಿ, ಹಿಂದೆ ಕೂಡ ಇದರ ಪರವಾಗಿ ಒಂದು ಗಟ್ಟಿಯಾದಂತ ಧ್ವನಿ ಎತ್ತಿದ್ದು ಡಿಕೆ ಸುರೇಶ್ ಅವರೇ. ಆ ವಿಚಾರ ಆಮೇಲೆ ಬೇರೆ ಎಲ್ಲಿಂದ ಎಲ್ಲಿಗೂ ಹೋಗಿ ತಲುಪಿತ್ತು. ಸೊ ಈಗ ಇದೇ ವಿಚಾರವನ್ನು ಅವ್ರು ಮಾತನಾಡಿದ್ದಾರೆ. ಯಾವಾಗ್ಲೂ ಬಿಜೆಪಿಗರು ಇದೇ ತರ ಮಾಡ್ತಾರೆ, ಮಾಹಿತಿಯನ್ನು ತಿರುಚುವಂತ ಕೆಲಸ ಮಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಕುಂಟು ನೆಪವನ್ನ ಹೇಳ್ತಾರೆ. ಯಾಕೆ ಅನುದಾನ ಬಿಡುಗಡೆ ಮಾಡ್ತಿಲ್ಲ ಅಥವಾ ಯಾಕೆ ತಡ ಆಯ್ತು, ಇದನ್ನ ಅವ್ರ ರೀಸನ್ಸ್ ಗಳನ್ನ ಸುಮ್ನೆ ಏನೋ ನೆಪ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯವರು ಮಾಹಿತಿಯನ್ನು ತಿರುಚುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿಯ ವಿರುದ್ಧ. ನಿರ್ಮಲಾ ಸೀತಾರಾಮನ್ ಅವರ ಕುಂಟು ನೆಪ ಬಿಜೆಪಿಯವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿ ತಿರ್ಸ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ನಾವು ನಮ್ಮ ಅಕ್ಟೋಬರ್ ಮುಂಚಿತವಾಗಿ ನಮ್ಮ ಪ್ರಸ್ತಾವನೆಯನ್ನ ನಾವು ಕಳಿಸಿದ್ದೇವೆ. ಆದ್ರೆ ಇವತ್ತು ಕೋರ್ಟ್ಗೂ ಕೂಡ ಮರೆಮಾಚುವಂತ ಚಳಿಗಾಲದ ಅಧಿವೇಶನ ಆಗಿದೆ. ಅದಾದ ಮೇಲೆ ಬಜೆಟ್ ಸೆಷನ್ ಕೂಡ ಆಗಿದೆ. ಸೊ ಯಾವುದೇ ಸಂದರ್ಭದಲ್ಲಿ ಇವರು ಈ ಒಂದು ಪ್ರಸ್ತಾವನೆಯನ್ನ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ನಮ್ಮ ಕಂದಾಯ ಸಚಿವರು ಭೇಟಿ ಮಾಡಿದ್ದಾರೆ, ನಮ್ಮ ಪ್ರಸ್ತಾವನೆ ಏನಿತ್ತು ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇರಬೇಕು ಅಂತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಭಾರತೀಯ ಜನತಾ ಪಕ್ಷದ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರ ಮೇಲಿದೆ. ಹಾಗಾಗಿ ಇವತ್ತು ಎಲ್ಲ ಪ್ರಾಜೆಕ್ಟ್ಸ್ಗಳಿರ್ಬೋದು, ಬರ ಪರಿಹಾರಕ್ಕಿರ್ಬೋದು, ಹಣಕಾಸು ನೆರವಿರ್ಬೋದು, ಎಲ್ಲವನ್ನೂ ಕೂಡ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಸೊ ಅದು ಯಾಕೆ ಅಡ್ವೊಕೇಟ್ ಜನರಲ್ ಅವರು, ಸಾಲಿಸಿಟರ್ ಜನರಲ್ ಅವರು ಏನು ಆದೇಶ ಪಾಸ್ ಮಾಡಬೇಡಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಹುಶಃ ಒಕ್ಕೂಟ ವ್ಯವಸ್ಥೆ ಇವತ್ತು ಹಾಳಾಗ್ಲಿಕ್ಕೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತು ತಾರತಮ್ಯಗಳು ಕಾರಣ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ರಾಜಕಾರಣ ಅಲ್ಲ, ಇದು ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಬರ ಪರಿಸ್ಥಿತಿ, ರಾಜ್ಯದ ಜನರ ಸಂಕಷ್ಟದ ಪರಿಸ್ಥಿತಿ. ಈ ಸಂಕಷ್ಟದ ಪರಿಸ್ಥಿತಿ ವಿಚಾರವಾಗಿ ಚರ್ಚೆ ಮಾಡಬೇಕು ಹೊರತು ರಾಜಕಾರಣ ಇದರಲ್ಲಿ ಇಲ್ಲ.